ನೋಡಿ ತುಂಬ ಖುಷಿ ಆಗ್ತಿದೆ. ನಿಜವಾಗ್ಲೂ ಒಂದು ಸಂಭ್ರಮ ಅನಿಸ್ತಾ ಇದೆ. 50th ಸಿನಿಮಾ ಆಗ್ಬಿಟ್ಟಿದೆ ಅಂತ ನನಗೆ ಒಂದು ಶಾಕು, ಬಿಕಾಸ್ ನಾನಿನ್ನೂ ತುಂಬ ಕಲಿಬೇಕು ಅನಿಸ್ತಿದೆ. ಐ ಆಮ್ ಸ್ಟಿಲ್ ಅ ಸ್ಟೂಡೆಂಟ್ ಆಫ್ ಸಿನಿಮಾ, ಬಟ್ ತುಂಬಾನೇ ಖುಷಿ ಆಗ್ತಿದೆ, ಎಸ್ಪೆಷಲಿ ಟು ಶೇರ್ ದಿಸ್ ಡಯಸ್ ವಿತ್ ಆಲ್ ದೀಸ್ ವಂಡರ್ಫುಲ್ ಪೀಪಲ್. ಮುನಿ ಪ್ರಸನ್ನ ಅವ್ರಿಗೆ ತುಂಬ ಮಿಸ್ ಮಾಡ್ತಾ ಇದ್ದೀವಿ. ಅವ್ರು ತುಂಬಾ ಒಂದು ಪಿಲ್ಲರ್ ತರ ನಿಂತಿದ್ರು, ಈ ಮೂವಿ ಕಂಪ್ಲೀಟ್ ಆಗಬೇಕು. ಲಾಸ್ಟ್ ಮಂತ್ ವರ್ಗೂ ನನ್ನ ಹತ್ರ ತುಂಬಾ ಮಾತಾಡ್ತಾ ಇದ್ರು ರಿಲೀಸ್ ಮಾಡ್ಬೇಕಂತ. ಇವತ್ತು ಅವ್ರು ಹಾಸ್ಪಿಟಲ್ ಅಲ್ಲಿ ಇದ್ದಾರೆ. ಸೊ ಐ ಹೋಪ್ ಅಂಡ್ ಪ್ರೇ ದಟ್ ಹಿ ಗೆಟ್ಸ್ ವೆಲ್ ಸೂನ್. ಅಂಡ್ ಖಂಡಿತ ಪುರುಷೋತ್ತಮ್ ಅವರು, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್ ಆಲ್ಸೋ ಟು ರಿಲೀಸ್ ದಿಸ್ ಫಿಲ್ಮ್. 50ನೇ ಮೂವಿ ಅಷ್ಟು ಈಸಿ ಅಲ್ಲ ಆಕ್ಚುಲಿ. ಎವ್ರಿ ಮೂವಿ ಲೈಕ್ ಮ್ಯಾಮ್ ಸೆಡ್ ಒಂದು ಟೀಮ್ ವರ್ಕ್ ಖಂಡಿತ. ಸೊ ನಿಮ್ ಜೊತೆಲಿ, ಈ ಟೀಮ್ ಜೊತೆಲಿ ಲೈಕ್ ಇಟ್ಸ್ ಆಲ್ ಅ ಜರ್ನಿ. ಸೊ ಒಂದು ದೊಡ್ಡ ಫ್ಯಾಮಿಲಿ ಕ್ರಿಯೇಟ್ ಆಗಿತ್ತು. ಆಲ್ಮೋಸ್ಟ್ 25 ವರ್ಷದ ಜರ್ನಿ ನಂದು ಮೂವೀಸ್ ನಲ್ಲಿ. ಸೊ ಐ ಹ್ಯಾವ್ ಅ ಹ್ಯೂಜ್ ಫ್ಯಾಮಿಲಿ, ಅಂಡ್ ಆ ಫ್ಯಾಮಿಲಿ ಸಪೋರ್ಟ್ ಇಂದಾನೆ ಐ ಥಿಂಕ್ ಇಟ್ ವಾಸ್ ಪಾಸಿಬಲ್ ದಟ್ ನನ್ನ 50th ಮೂವಿ ಆಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ರಿಗೆ. ಅಂಡ್ ನಂದು ಪ್ರತಿಯೊಂದು ಮೂವಿ ಟೀಮ್ಸ್ಗೆ ನಾನು ಥ್ಯಾಂಕ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತು, ಬಿಕಾಸ್ ಅವರಿಂದನೇ ಇದು ಸಾಧ್ಯ ಆಗಿತ್ತು ನನಗೆ. ಅಂಡ್ ಆಲ್ಸೋ ಮೈ ಫ್ಯಾಮಿಲಿ, ಬಿಕಾಸ್ ಖಂಡಿತ ಉಪೇಂದ್ರ ಅವರು ನಮ್ಮ ಮಕ್ಕಳು ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ. ನನ್ನ ಮದುವೆ ನಂತರ ಮತ್ತೆ ಮೂವೀಸ್ ಮಾಡ್ತೀನಿ ಅಂತ ನನಗೆ ಆಕ್ಚುಲಿ ಅದು ಗೊತ್ತಿರ್ಲಿಲ್ಲ ಅಂಡ್ ಅನ್ಕೊಂಡಿರ್ಲಿಲ್ಲ. ಸೊ ನಾನು ತುಂಬಾ ಐ ಜಸ್ಟ್ ಫಾಲೋ ಮೈ ಹಾರ್ಟ್. ಮದುವೆ ಆದೆ, ಆಮೇಲೆ ಒಂದಷ್ಟು ಆಫರ್ಗಳು ಬಂತು, ಓಕೆ ಮಾಡೋಣ, ಇದು ಟ್ರೈ ಮಾಡೋಣ, ಅದು ಟ್ರೈ ಮಾಡೋಣ ಅಂತ ಒಂದು ವಿತ್ ಮೈ ಗಟ್ ಫೀಲಿಂಗ್ ಮುಂದೆ ಹೋಗಿದ್ದೀನಿ. ಅಂಡ್ ಅದ್ರ ಜೊತೆಲಿ ಆಡಿಯನ್ಸ್ ಸಪೋರ್ಟ್ ಸಿಕ್ಕಿದೆ. ನೀವು ತುಂಬಾ ಸಪೋರ್ಟ್ ಮಾಡಿದ್ದೀರಾ. ಆಲ್ಮೋಸ್ಟ್ ಎಲ್ರದ್ದು ಹೆಸರುಗಳು ಗೊತ್ತಿದೆ ನನಗೆ ಇಲ್ಲಿ ಉಪಸ್ಥಿತ ಆಗಿರೋದು. ಸೊ ಆ ತರ ಒಂದು ಸ್ಟ್ರಾಂಗ್ ಫ್ಯಾಮಿಲಿ ಇದೆ ನನಗೆ. ಸೊ ಐ ಫೀಲ್ ವೆರಿ ಬ್ಲೆಸ್ಡ್. ಅಂಡ್ ಆಫ್ಟರ್ ಮದುವೆ ನಂತರ ನನ್ನ ಜರ್ನಿಯಲ್ಲಿ ನನಗೆ ತುಂಬಾ ಒಳ್ಳೆ ಒಳ್ಳೆ ಸ್ಕ್ರಿಪ್ಟ್ ಸಿಕ್ಕಿದೆ. ಸೊ ಐ ಫೀಲ್ ವೆರಿ ಲಕ್ಕಿ. ಮಮ್ಮಿ, ದೇವಕಿ, ಉಗ್ರಾವತಾರ್ ಅಂಡ್ 1980. ಸೊ ಇಂಥವು, ಐ ಮೀನ್ ಲೈಫ್ ಇಸ್ ಬ್ಯೂಟಿಫುಲ್ ಇನ್ನೊಂದಷ್ಟು ಬರೋದಿದೆ. ಬಟ್ ಈ ತರ ಸ್ಕ್ರಿಪ್ಟ್ಗಳು ಬರೋದು ಇದೆಯಲ್ಲ, ಅದು ತುಂಬಾ ಮುಖ್ಯ. ಸೊ ನಾನು ಆಯ್ಕೆಯಾಗಿ ನನಗೆ ಆಸೆ ಇರುತ್ತೆ, ಬಟ್ ಮೇಕರ್ಸ್ ನನ್ನನ್ನು ಆಯ್ಕೆ ಮಾಡಿ ಈ ತರ ಪಾತ್ರಗಳ ಮಾಡ್ಬೋದು, ಇದು ಬಿಸ್ನೆಸ್ ಆಗ್ಬೋದು ಅಂತ ಒಂದು ಅನ್ಕೋಬೇಕು, ಅವಾಗನೇ ಮೂವೀಸ್ ಆಗೋದು. ಸೊ ಹಾಗೆ ಈ ಮೂವಿ ರಘು ನನ್ನ ಹತ್ರ ಬಂದಾಗ, ಹಿ ವಾಸ್ ವರ್ಕಿಂಗ್ ಇನ್ ಉಗ್ರಾವತಾರ್, ನಂಗೆ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಇದು ಬರೀ ಫಿಸಿಕಲ್ ಸ್ಟ್ರೆಂತ್ ಅಲ್ಲ, ಒಂದು ಇಂಟೆಲಿಜೆನ್ಸ್ ಮೇಲೆ ಹೋಗುತ್ತೆ. ಸೊ ಅದು ತುಂಬಾ ಇಂಪಾರ್ಟೆಂಟ್ ಹೆಣ್ಮಕ್ಳಿಗೆ. ಸೊ ವಿ ಆಲ್ವೇಸ್ ಥಿಂಕ್ ದಟ್ ಅವರ್ ಮೇಲ್ ಕೌಂಟರ್ ಪಾರ್ಟ್ಸ್ ಅವ್ರು ನಮ್ಗಿಂತ ಫಿಸಿಕಲಿ ಸ್ಟ್ರಾಂಗ್ ಆಗಿರ್ತಾರೆ. ಬಟ್ ಈ ಇಂಟೆಲಿಜೆನ್ಸ್ ಇಸ್ ತುಂಬಾನೇ ಮುಖ್ಯ ಯಾವುದೋ ಒಂದು ಪ್ರೊಫೆಷನ್ ದಲ್ಲಿ ಆಗ್ಲಿ. ಸೊ ಐ ಥಿಂಕ್ ದಿಸ್ ತೀಕ್ಷ್ಣ ರೆಪ್ರೆಸೆಂಟ್ಸ್ ದ್ಯಾಟ್. ತೀಕ್ಷ್ಣ ಅರ್ಥನೋ ಇಂಟೆಲಿಜೆನ್ಸ್ ಅಂತ, if I'm not mistaken. So especially ಹೆಣ್ಮಕ್ಳಿಗೆ like your daughter over here. So ನಂದು ದಿಶಾನಿ. ಸೊ ದಿಶಾನಿ ತರ ಹೆಣ್ಮಕ್ಳಿಗೆ ದೇ ಆರ್ ಮೈ ಟಾರ್ಗೆಟ್ ಆಡಿಯನ್ಸ್. ದಟ್ ಈ ತರ ಚಿಕ್ಕ ಮಕ್ಕಳಿಗೆ ಕಮ್ ಆನ್ ಸ್ಟೇಜ್. ನಮ್ಗೆ ಒಂದು ಸೂಪರ್ ಹೀರೋ ಅಂದ್ರೆ ನಾವು ಯಾವಾಗ ಸ್ಪೈಡರ್ ಮ್ಯಾನ್, ಸೂಪರ್ ಮ್ಯಾನ್ ಏನೋ ಒಂದು ಅನ್ಕೊಂತೀವಿ. ಸೊ ಫಾರ್ ಗರ್ಲ್ಸ್ ಲೈಕ್ ಹರ್, ಕಮ್ಮಿ ದಿಶಾನಿ, ಫಾರ್ ಗರ್ಲ್ಸ್ ಲೈಕ್ ಹರ್ ವಿ ನೀಡ್ ರೆಪ್ರೆಸೆಂಟೇಷನ್. ಲೈಕ್ ದಿಶಾನಿಗೆ ಯಾರೋ ಸೂಪರ್ ಹೀರೋ ಆಗ್ಬೋದು ಅಂತ. ಸೊ ದೀಸ್ ಕೈಂಡ್ ಆಫ್ ಚಿಲ್ಡ್ರನ್ಗೆ ಮೂವೀಸ್ ಆಗ್ಬೇಕು ಅಂತ ನನಗೆ ತುಂಬಾ ಆಸೆ ಇದೆ. ಮಕ್ಕಳು ನೋಡಿ ಸ್ಫೂರ್ತಿ ಪಡೋದು, ಒಂದು ಮಾದರಿಯಾಗಿ ತಗೊಳ್ಳೋದು ಕ್ಯಾರೆಕ್ಟರ್ಸ್ ನಾವು ಸಿನಿಮಾದಲ್ಲಿ ರೆಪ್ರೆಸೆಂಟ್ ಮಾಡಬೇಕು. ಬಿಕಾಸ್ ಇತ್ತೀಚೆಗೆ ತುಂಬಾ ಮೂವೀಸ್ ಅಲ್ಲಿ ಹೆಚ್ಚಾಗಿ ನಾವು ವೈಲೆನ್ಸ್ ತೋರಿಸ್ತೀವಿ, ಹೆಚ್ಚಾಗಿ ನಾವು ಬೇರೆ ರೀತಿ ಅಡಲ್ಟ್ ಕಾಂಟೆಂಟ್ ಕೂಡ ಬರುತ್ತೆ. ಸೊ ನನ್ನ ಅನಿಸಿಕೆ ದಟ್ ಈ ತರ ಮಕ್ಕಳಿಗೆ ಕೂಡ ಮೂವೀಸ್ ಬರ್ಬೇಕು. ಅವ್ರ ಒಂದು ಅಪ್ಪ ಅಮ್ಮ ಜೊತೆ ಹೋಗಿ ಒಂದು ಮೂವಿ ನೋಡ್ಬೇಕಂತ, ನಾವು ಒಂದು ಇಡೀ ಫ್ಯಾಮಿಲಿ ಹೋಗಿ ಒಂದು ಮೂವಿ ನೋಡ್ಬೇಕು, ಖುಷಿ ಪಟ್ಟು ಬರ್ಬೇಕು ಅಂತ ಒಂದು ಇರ್ಬೇಕು. ಆಲ್ರೆಡಿ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ದಟ್ ಒಂದು ಜನರೇಷನ್ಗೆ ಲಾಟ್ ಆಫ್ ಇಮೋಷನಲ್ ಇನ್ಸ್ಟೆಬಿಲಿಟಿ ಆಗ್ತಿದೆ. ದೇರ್ ಇಸ್ ಅ ಲಾಟ್ ಆಫ್ ಸುಯಿಸೈಡ್ಸ್, ಮರ್ಡರ್ಸ್ ನಾವು ಪ್ರತಿಯೊಂದು ದಿವಸ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾನೆ ಇರ್ತೀವಿ. So I feel that this emotional disbalance is happening because of so many things that they are watching online on their phone, which is inappropriate our age ಗೆ, ಅದು ತಕ್ಕಂತ ಏಜ್ ಗೆ ಅಲ್ಲ. ಸೊ ಹಾಗಾಗಿ ನಮ್ ಜವಾಬ್ದಾರಿ ಇದೆ. ನಾವು ಸಿನಿಮಾದಲ್ಲಿ ನಾವು ಲಿಬರ್ಟೀಸ್ ತಗೋಬಹುದು, ಬಟ್ ಇನ್ನೊಂದು ಆಡಿಯನ್ಸ್ಗೆ ಕೇಟರ್ ಮಾಡೋದು ಜವಾಬ್ದಾರಿ ನಮ್ದು ಇದೆ. ಸೊ ಖಂಡಿತ ಲೈಕ್ ಹರ್ ಏಜ್ ಗ್ರೂಪ್ ವಿಲ್ ಡೆಫಿನೆಟ್ಲಿ ಎಂಜಾಯ್ ದಿಸ್ ಮೂವಿ. ಅಲ್ಲಿಂದ ಅವ್ರಿಗೆ ಒಂದು ಸ್ಟ್ರೆಂತ್ ಸಿಗೋದು, ಒಂದು ಖುಷಿ ಪಡೋದು, ಒಂದು ರೋಲ್ ಮಾಡೆಲ್ ಸಿಗೋ ತರ ನಾವು ಮಾಡಬೇಕು. ಬಿಕಾಸ್ ಮೂವೀಸ್ ಆರ್ ವೆರಿ ವೆರಿ ಪವರ್ಫುಲ್. ಅಂಡ್ ನಾನು ಖುಷಿ ಪಡ್ತಿದ್ದೆ ದಟ್ ಈ ನಮ್ಮ ಮೂವಿಗೆ ಒಂದು ಸೆನ್ಸರ್ ಅಲ್ಲಿ ಕಟ್ ಸಿಗ್ಲಿಲ್ಲ, ಒಂದು ಮ್ಯೂಟ್ ಮಾಡಿಲ್ಲ, ಒಂದು ಕಟ್ಟಿರ್ಲಿಲ್ಲ. ಸೊ ನಾವು ಹೇಗೆ ಕಲ್ಸಿದೀವಿ ಹಂಗ್ ಬಂದಿದೆ ಮೂವಿ. ಸೊ ತುಂಬಾ ಖುಷಿ ಆಗ್ತಿದೆ. ಅದ್ರ ಜೊತೆಲಿ ಐ ಥಿಂಕ್ ವಾಟ್ ಸ್ಟ್ಯಾಂಡ್ಸ್ ಔಟ್ ಇನ್ ದಿಸ್ ಮೂವಿ ಎಸ್ಪೆಷಲಿ ಇಸ್ ದ ಆರ್ಟ್ ಡೈರೆಕ್ಷನ್ ಅಂಡ್ ಕ್ಯಾಮ್ರಾ ವರ್ಕ್ ಅಂಡ್ ಮ್ಯೂಸಿಕ್. ಅಫ್ಕೋರ್ಸ್ ಡೈರೆಕ್ಷನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ರಘು, ಕಾಂಟೆಂಟ್ ತುಂಬಾ ಚೆನ್ನಾಗಿದೆ. ಅದ್ರ ಜೊತೆಲಿ ಆರ್ಟ್ ವರ್ಕ್ ಅಂಡ್ ಐ ಥಿಂಕ್ DOP ಅವ್ರದ್ದು ಕೆಲಸ ತುಂಬಾನೇ ಚೆನ್ನಾಗಿದೆ. ಮನು ಅವರು ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಅಂಡ್ ಮ್ಯೂಸಿಕ್, ಸೊ ನೀವು ನೋಡಿದೀರಾ ಪ್ರತಿ ಒಂದು ಫ್ರೇಮ್ ಒಂದು ತುಂಬಾ ಚೆನ್ನಾಗಿ ಬಂದಿದೆ.
ಒಂದು ಹಾಲಿವುಡ್ ಮೂವಿ ತರ ಫೀಲ್ ಕೊಟ್ಟಿದ್ದಾರೆ. ಈಸ್ ವರ್ಕ್ ರಿಯಲಿ ಹಾರ್ಡ್. ಸೊ ನಿಮ್ಮೆಲ್ಲರದ್ದು ಸಪೋರ್ಟ್ ತುಂಬಾ ಮುಖ್ಯ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೆ ಆನ್ ದ ಸ್ಟೇಜ್, whoever I have worked with in this film. ನಮ್ಮ ಎಡಿಟೆಡ್ ಇಂದ ಹಿಡಿದು ಎಲ್ಲರೂ, ಪುರುಷೋತ್ತಮ್ ಅವರು, ಶ್ರೀಧರ್ ಅವ್ರ ಜೊತೆ ನಂದು ಐ ಥಿಂಕ್ ದಿಸ್ ಇಸ್ 4th or 5th film. ಸೊ ಹಿ ಇಸ್ ಮೈ ಲಕ್ಕಿ ಮ್ಯಾಸ್ಕಾಟ್ ಮಮ್ಮಿಯಿಂದ. ಅಂಡ್ ಈ ಮೂವಿ ಐ ಥಿಂಕ್ ಪೂಜಾದಲ್ಲಿ ಆಯುಷ್ ಬಂದಿದ್ರು. ಸೊ ಇವತ್ತು ಆಯುಷ್ನ ಶೂಟಿಂಗ್ ಮುಗಿಸ್ಕೊಂಡು ನಾನು ಬಂದಿದ್ದೀನಿ. ಸೊ ದಿಸ್ ಇಯರ್ ನಂದು 50th ಫಿಲ್ಮ್, ಹೋಪ್ಫುಲಿ ಆಯುಷ್ದು ಫಿಲ್ಮ್ ಈ ವರ್ಷನೂ ಬರುತ್ತೆ. ಸೊ ದಟ್ ಇಸ್ ಆಲ್ಸೋ ಅ ವೆರಿ ಬಿಗ್ ಮೈಲ್ ಸ್ಟೋನ್ ಫಾರ್ ಮೀ. ಸೊ ತುಂಬಾ ಖುಷಿ ಆಗ್ತಿದೆ ತಾಯಿಯಾಗಿ. ಅಂಡ್ ಐ ಥಿಂಕ್ ಆಲ್ ಐ ವಾಂಟ್ ಟು ಆಸ್ಕ್ ಇಸ್ ದಟ್ ನಿಮ್ ಪ್ರೀತಿ ವಿಶ್ವಾಸ ನನಗೆ ತುಂಬಾ ಮುಖ್ಯ. ಇಷ್ಟು ವರ್ಷ ನೀವು ನನ್ನ ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ದೀರಾ, ನನ್ನ ಕರಿಯರ್ನ ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಮೂವಿ ಕೂಡ ಸಪೋರ್ಟ್ ಮಾಡಿ. ಅಂಡ್ ಐ ಹೋಪ್ ದಟ್ ನೀವೆಲ್ಲರೂ ಇದನ್ನ ಎಂಜಾಯ್ ಮಾಡ್ತೀರಾ. ನಿಮ್ಮ ಫ್ಯಾಮಿಲಿ ಸಮೇತ ಹೋಗಿ ಥಿಯೇಟರ್ಸ್ ಅಲ್ಲಿ ನೋಡ್ಕೊಂಡ್ ಬನ್ನಿ. And thank you so much. And it's coming near Independence Day. So wishing you all lots of love. Thank you, thank you, thank you. ಹೆಣ್ಮಕ್ಳಿಗೆ ಬಹಳ ಜವಾಬ್ದಾರಿ ಅಂದ್ರೆ ಹೆಣ್ಮಕ್ಳಿಗೆ ವಿಶೇಷವಾಗಿ ಅದು ಹೌದು. ಸೊ ಈ ವಿಚಾರವಾಗಿ ಅವ್ರಿಗೆ ಅಂತ ಒಂದು ವಿಶೇಷವಾದ ಶೋಗಳು ಅದನ್ನ ಮಾಡೋ ಆಲೋಚನೆ ಇದೆ ಮಾಡಿದ್ರೆ ಒಳ್ಳೇದು. ಬಿಕಾಸ್ ನನಗೆ ಅನ್ಸುತ್ತೆ ಹೆಣ್ಮಕ್ಳಿಗೆ ಲೈಕ್ ನಾವು ಮಕ್ಕಳ ಮೂವಿ ಅನ್ಕೊಂಡು ನಾವು ಸ್ವಲ್ಪ ಡಾಕ್ಯುಮೆಂಟ್ರಿ ಟೈಪ್ ಅನ್ಕೊಂಡ್ಬಿಡ್ತೀವಿ. ಮಕ್ಕಳಿಗೆ ತೋರಿಸೋ ತರ ಅದು ಎಂಟರ್ಟೈನಿಂಗ್ ಆಗಿರಲ್ಲ. ಯೂಶಲಿ ಪೇರೆಂಟ್ಸ್ ಒಂದು ಎಂಟರ್ಟೈನ್ಮೆಂಟ್ ಕೂಡ ಬೇಕು. ಸೊ ನಾವು ಬರೀ ಮಕ್ಕಳಿಗೆ ಯೋಚನೆ ಮಾಡಿ, ಈ ಏಜ್ ಗ್ರೂಪ್ ಇದೆ ಅಲ್ವಾ, ಟಿಲ್ 13-14 ಅಟ್ ಲೀಸ್ಟ್. ಸೊ ತುಂಬಾ ಕಾಂಟೆಂಟ್, ಐ ಥಿಂಕ್ ಅಡಲ್ಟ್ ಕಾಂಟೆಂಟ್ ಇವಾಗ OTT ದಲ್ಲಿನೂ ಇದೆ, ಅದಕ್ಕೆ ಒಂದು ಸೆನ್ಸರ್ ಇಲ್ಲ. ಸೊ ಮಕ್ಕಳ ಎಕ್ಸ್ಪೋಸ್ ಟು ಸೋ ಮಚ್ ಕಾಂಟೆಂಟ್. ಸೊ ಕೆಲವರು ಪೇರೆಂಟ್ಸ್ ಅದು ನೋಡಕ್ಕೆ ಬಿಡಲ್ಲ. ಇವಾಗ ಯಾವ ಮೂವೀಸ್ಗೆ ಕರ್ಕೊಂಡು ಹೋಗ್ತೀರಾ ನೀವು ಚಿಕ್ಕ ಮಕ್ಕಳಿಗೆ? ಪ್ರತಿಯೊಂದು ಮೂವಿನಲ್ಲಿ ತುಂಬಾ ವೈಲೆನ್ಸ್ ಇದೆ, ಒಂದಷ್ಟು ಸೀನ್ಸ್ ಇದೆ, ಡಬಲ್ ಮೀನಿಂಗ್ ಡೈಲಾಗ್ಸ್ ಇರುತ್ತೆ. ಸೊ ಒಂದೊಂದ್ಸತಿ ಎಂಬ್ಯಾರಸ್ಮೆಂಟ್ ಆಗ್ಬಿಡುತ್ತೆ ಫ್ಯಾಮಿಲಿ ಜೊತೆ, ನೋಡಕ್ಕಾಗಲ್ಲ. ಸೊ ಆ ಮೂವೀಸ್ ಒಂದು ಜಾನರ್ಗೆ, ಒಂದು ಕ್ಲಾಸ್ ಆಫ್ ಆಡಿಯನ್ಸ್ಗೆ ಓಕೆ. ಬಟ್ ಫ್ಯಾಮಿಲಿ ಮೂವೀಸ್ ಎಸ್ಪೆಷಲಿ ವಿತ್ ಈ ತರ ಮಕ್ಕಳಿಗೆ, ಐ ಥಿಂಕ್ ದಟ್ ಕನ್ನಡ ಸಿನಿಮಾದಲ್ಲಿ ಒಂದು ಪ್ರಯತ್ನ ಬರಬೇಕು ದಟ್ ಈ ತರ ಆಡಿಯನ್ಸ್ಗೆ ನಾವು ಎಂಟರ್ಟೈನಿಂಗ್ ಆಗಿ ಮೂವೀಸ್ ಮಾಡೋದು, ನಾಟ್ ಬೋರಿಂಗ್ ಮೂವೀಸ್, ಬಟ್ ಚೆನ್ನಾಗಿ. ಹೌದು, ಅವ್ರು ಇನ್ಸ್ಪೈರ್ ಆಗಬೇಕು, ಅವ್ರಿಗೆ ಸ್ಟ್ರೆಂತ್ ಸಿಗ್ಬೇಕು, ಅವ್ರಿಗೆ ಒಂದು ಸ್ಫೂರ್ತಿ ಬರಬೇಕು ಮೂವೀಸ್ ನೋಡಿ. ದಟ್ ಎಸ್ ಫಿಮೇಲ್ ಕ್ಯಾರೆಕ್ಟರ್ಸ್ ಕ್ಯಾನ್ ಆಲ್ಸೋ ಬಿ ಹೀರೋಸ್ ಅಂತ. ಬರೀ ಮೇಲ್ ಫಿಗರ್ಸ್ಗೆ ಹೀರೋಸ್ ಆಗಿ ನೋಡ್ತೀವಿ ನಾವು. ಸೊ ಅದು ಒಂದು ಪ್ರಯತ್ನ ಇದೆ. ಇದ್ರ ಜೊತೆಲಿ ಅನ್ರಿಯಲಿಸ್ಟಿಕ್ ಕೂಡ ಇಲ್ಲ. ಅವ್ರು ತುಂಬಾ ಶಾರ್ಪ್ನೆಸ್ ಯೂಸ್, ಹೌ ವಿ ಕ್ಯಾನ್ ಯೂಸ್ ಅವರ್ ಬ್ರೈನ್ ಟು ಸಾಲ್ವ್ ಕೇಸಸ್. ಈಗ ನ್ಯಾನ್ಸಿ ಡ್ರೂ ತರ ಅನ್ಕೊಳ್ಳಿ, ನ್ಯಾನ್ಸಿ ಡ್ರೂದು ಇತ್ತು. ನಮ್ ಕ್ಯಾಲ್ಕಟಾಲಿ ಬ್ಯೋಮಕೇಶ್ ಬಕ್ಷಿ ಅಂತ ತುಂಬಾ ಫೇಮಸ್ ಆಗಿತ್ತು. ಬ್ಯೋಮಕೇಶ್ ಬಕ್ಷಿದು ತುಂಬಾ ಬುಕ್ಸು. ಇವಾಗ ಲಾಸ್ಟ್ ಮಂತ್ ಕೂಡ ಒಂದು ಮೂವಿ ರಿಲೀಸ್ ಆಗಿತ್ತು. ಅವ್ರು ತುಂಬಾ ಪಾರ್ಟ್ಸ್ ಮಾಡ್ಕೊಂಡದ್ದು ತುಂಬಾ ಚೆನ್ನಾಗಿ ಹೋಗುತ್ತೆ, ಮರ್ಡರ್ ಮಿಸ್ಟ್ರೀಸು. ಸೊ ಈ ತರ ಮಾಡಿದ್ರೆ ಐ ಥಿಂಕ್ ಒಂಥರ ಮಕ್ಕಳಿಗೆ ಇಂಟ್ರೆಸ್ಟ್ ಬರುತ್ತೆ. ಪ್ಲಸ್ ಯುನೋ ಒಂದು ಹೋಲ್ಸಮ್ ಎಂಟರ್ಟೈನ್ಮೆಂಟ್ ಅಂತ ಹೇಳ್ಬೋದು, ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ತರ. ಮೇಡಮ್, ಈ 50ನೇ ಸಿನಿಮಾಕ್ಕೆ ಸರ್, ಎಸ್, ಕಾನ್ಫಿಡೆಂಟ್, ಕರೆಕ್ಟ್ ಸರ್. ಬಿಕಾಸ್ ಮೊನ್ನೆ ಕೂಡ ನಿಯರ್ ಮೈ ಹೌಸ್ ಸ್ಯಾಂಕಿ ಟ್ಯಾಂಕ್ ಅಲ್ಲಿ ಒಂದು ಕೇಸ್ ಆಗಿತ್ತು. ನಮ್ಗೆ ಎಷ್ಟು ಭಯ ಆಗೋಯ್ತು. ಲೈಕ್ ಒಂದು ಕಾಲೇಜ್ ಹುಡುಗಿ, ಜಸ್ಟ್ ಬಿಕಾಸ್ ಒಂದು SMS ಇಂದ 20 minutes ಶಿ ಇಸ್ ಜಂಪ್ಡ್ ಇನ್ ದ ಸ್ಯಾಂಕಿ ಟ್ಯಾಂಕ್. ಸೊ ನನ್ನ ತಾಯಿ ಕೂಡ, ನನಗೆ ಮಕ್ಕಳಿದ್ದಾರೆ. ಸೊ ನನಗೆ ಅನಿಸ್ತದೆ ಏನಾಗ್ತಾ ಇದೆ ಈ ಜನರೇಷನ್ಗೆ, ಯಾಕೆ ವೈ ಆರ್ ದಿ ಟೇಕಿಂಗ್ ಸಚ್ ಸ್ಟೆಪ್ಸ್? ಯಾಕೆ ಪೇರೆಂಟ್ಸ್ ಹತ್ರ ಮಾತಾಡ್ತಾ ಇಲ್ಲ, ಸ್ಕೂಲಲ್ಲಿ ಕೌನ್ಸಿಲರ್ಸ್ ಹತ್ರ ಮಾತಾಡ್ತಾ ಇಲ್ಲ? ಏನಕ್ಕೆ ಏಕ್ದಮ್ ಲೈಕ್ ಇಮೋಷನಲ್ ಸ್ಟ್ರೆಂತ್ ಒಂದು ಬೇಕಲ್ಲ ಎಲ್ರಿಗೆ. ವಿ ಹ್ಯಾವ್ ಟು ಫೇಸ್ ಲೈಫ್ ಅನ್ನೋದೊಂದು ಇದು ಬರ್ಬೇಕಲ್ಲ. ಸೊ ಖಂಡಿತ ಮೂವೀಸ್ ಇಂದ ನಾವು ತುಂಬಾ ಇನ್ಫ್ಲೂಯೆನ್ಸ್ ಮಾಡ್ಬೋದು ಮಕ್ಕಳಿಗೆ. ಒಂದು ಇನ್ಫಾರ್ಮೇಶನ್ ಕೊಡ್ಬೋದು, ಎರಡನೇದು ಸ್ಟ್ರೆಂತ್ ಕೊಡ್ಬೋದು, ಮೂರನೇದು ಐ ಥಿಂಕ್ ತುಂಬಾ ಯುನೋ ಲೈಕ್ ವಿ ಕ್ಯಾನ್ ಗಿವ್ ದಮ್, ದಿಸ್ ಇಸ್ ಆಲ್ಸೋ ಅನದರ್ ವೇ ಆಫ್ ಲೈಫ್. ಯು ಕ್ಯಾನ್ ಡೂ ವಾಟ್ ಯು ವಿಶ್. Face any challenges. Correct sir, correct sir. I think from 50th film, this will be a resolution in every film. One portion, 5 minutes or 10 minutes. And ಮಕ್ಕಳಿಗೆ ಅಥವಾ ಬೇರೆಯವರಿಗೆ ಒಂದು ಇನ್ಸ್ಪಿರೇಷನಲ್ ಪಾತ್ರ ಮಾಡೋದು. ಖಂಡಿತ ಸರ್. ನಂದು ಆಕ್ಚುಲಿ ಸೊ ನನಗೆ ಯಾವಾಗ ಒಂದು ಪ್ರಯತ್ನ ಇದ್ದೇ ಇರುತ್ತೆ ನನಗೆ. ಈವನ್ ಏನ್ ಉಗ್ರಾವ ತರ ದೇವರ್ ಮೆನಿ ಮೆಸೇಜಸ್. ಬಟ್ ಹೆಚ್ಚಾಗಿ ನಾನು ನ್ಯೂಸ್ ನೋಡ್ತಾ ನಂಗೆ ಅನ್ಸುತ್ತೆ ದಟ್ ವಿ ನೀಡ್ ಮೋರ್ ಮೂವೀಸ್ ವಿಚ್ ಆರ್ ಪ್ರೋ ಚಿಲ್ಡ್ರನ್. ಯಾ, ಬಿಕಾಸ್ ಕಿಡ್ಸ್ ದೇರ್ ಮೈಂಡ್ ಇಸ್ ವೆರಿ ಡೆಲಿಕೇಟ್. Two things. ಒಂದು 25 years ago ಇಂದ CID ಬರ್ತಾ ಇದೆ. That is actually the benchmark for all. ಹೌದು. ಅದನ್ನ ನೀವು ನೋಡ್ತಾ ಇದ್ದೀರಾ. ಎರಡನೇದು, ಮನೆಯಲ್ಲಿ ಒಬ್ಬರು CID ಇದಾರಲ್ಲ, ಬಿಗ್ಗೆಸ್ಟ್ ಏನಂತ ಇದ್ರು CID ನಂಗೆ ತುಂಬಾ ಇಷ್ಟ. ನಾನು ಕ್ರೈಮ್ ಥ್ರಿಲ್ಲರ್ಸ್ ನೋಡ್ತಾನೆ ಇರ್ತೀನಿ. ಆಕ್ಚುಲಿ ಸರ್ ಹೇಳಿದಾಗ ರಜನಿ ನಂಗೆ ಜ್ಞಾಪಕ ಆಯ್ತು. ರಜನಿ ತುಂಬಾ ಫೇಮಸ್ ಆಗಿತ್ತು. ಆಮೇಲೆ ಒಂದು ಹೌಸ್ ವೈಫ್ ಡಿಟೆಕ್ಟಿವ್ ಅಂತ ಒಂದು ಸೀರಿಯಲ್ ಬರ್ತಿತ್ತು ಬೆಂಗಾಲಿನಲ್ಲಿ, ಅದು ಕೂಡ ನಾನು ನೋಡ್ತಿದ್ದೆ. ಜನರಲಿ ನನಗೆ ಡಿಟೆಕ್ಟಿವ್ ಸ್ಟೋರೀಸ್ ತುಂಬಾನೇ ಇಷ್ಟ.
ಸೊ ನಾನು ಯಾವಾಗ ಇದು ಸಿಕ್ಕಿದ್ರೆ ನೋಡ್ತಾನೆ ಇರ್ತೀನಿ. ಬಟ್ ಉಪೇಂದ್ರ ಅವ್ರು ನಿಮ್ಗೆ ಹೇಳ್ತಾರೆ ನಾನ್ ಡಿಟೆಕ್ಟಿವ್ ಅವರಲ್ಲ ಅಂತ. ಅವ್ರು ಕೇಳಿದ್ರೆ ಅವ್ರು ಹಂಗೆ ಹೇಳ್ತಾರೆ, ಇಲ್ಲ ಅವರು ನಿಮ್ಗೆ ಕರೆಕ್ಟ್ ಪಾತ್ರ ಸಿಕ್ಕಿದೆ ಬಿಡು ಅಂತ. ನೀನ್ ಒಂದ್ ವೇಳೆ ನಿಜವಾಗ್ಲೂ ಡಿಟೆಕ್ಟಿವ್ ಆಗ್ಬೇಕಾಗಿತ್ತ ಅಲ್ಲ, ಮನೆಯಲ್ಲಿ ಹೆಂಡತಿನೇ ಫಸ್ಟ್ ಇನ್ವೆಸ್ಟಿಗೇಟಿವ್ ಜರ್ನಲಿಸ್ಟ್ ಅಂತ ನಾವು ಹೇಳೋದು. ನಮ್ಗೆ ಡೀಟೇಲ್ ಮೈಂಡ್ ಇದೆ, ಏನ್ ಮಾಡೋದು ಸರ್, ದೇವರನ್ನ ಕೊಟ್ಬಿಟ್ಟಿದ್ದಾರೆ. ರೈಟ್, ಎನಿ ಅದರ್ ಕ್ವೆಶ್ಚನ್ಸ್ ಯು ವಾಂಟ್ ಟು ಅದೇ 50ನೇ ಸಿನಿಮಾ ಹೌದು ಸರ್. ನಿಮ್ಮ ಕರೆಯಲ್ಲಿ ಒಂದು ಮೈಲ್ಸ್ಟೋನ್. ಎಸ್, ಹೇಗಿತ್ತು? ಆಕ್ಷನ್ ತುಂಬಾ ಇದೆ. ಹೌದು, ಆಕ್ಷನ್ ಇದೆ. ಆಕ್ಷನ್ ಇಸ್ ಅ ಪಾರ್ಟ್ ಆಫ್ ದ ಫಿಲ್ಮ್ ಖಂಡಿತ. ಬಟ್ ಅದಕ್ಕಿಂತ ಹೆಚ್ಚಾಗಿ ಐ ಥಿಂಕ್ ಕಾಂಟೆಂಟ್ ತುಂಬಾ ಚೆನ್ನಾಗಿದೆ ಈ ಮೂವಿನಲ್ಲಿ. ಆಕ್ಷನ್ ನಾನು ಮುಂಚೆ ಉಗ್ರವತಾರಲ್ಲಿ ಮಾಡಿದ್ದೀನಿ, ಇದರಲ್ಲಿ ಕೂಡ ಇದೆ. ಬಟ್ ಇದರಲ್ಲಿ ಸೀನ್ಸ್ ಕೂಡ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ ರಘು. ತುಂಬಾ ಲೈಕ್ ಒಂದು ಸಸ್ಪೆನ್ಸ್ ಇಂದ ಹೋಗುತ್ತೆ. ಪ್ಲಸ್ ಇವ್ರದ್ದು ಪಾತ್ರ ತುಂಬಾ ಚೆನ್ನಾಗಿ, ತುಂಬಾ ಇನ್ಸ್ಪೈರಿಂಗ್ ಆಗಿದೆ. ಲೈಕ್ ಹೇಗೆ ಹೌ ಶಿ ಗ್ರೋಸ್, ಅವ್ರದ್ದು ಬ್ಯಾಕ್ ಗ್ರೌಂಡ್ ಆಗ್ಲಿ, ಅವ್ರು ದೊಡ್ಡವರಾಗ್ತಾ ಆಗ್ತಾ ಹೇಗೆ ಈ ತರ ಆಯ್ತು ಅಂತ ತುಂಬಾ ಒಂದು ಒಳ್ಳೆ ಡೈಮೆನ್ಷನ್ ಇದೆ ಕ್ಯಾರೆಕ್ಟರ್ಗೆ. ತುಂಬಾ ರಿಸ್ಕಿ ಅಂತ ಫೈಟಿಂಗ್ ಸೀನ್ಗಳು. ಫೈಟ್ ಯಾವಾಗ ರಿಸ್ಕಿ ಇರುತ್ತೆ ಸರ್, ಏನ್ ಮಾಡೋದು, ನಾವು ಆತರ ಟ್ರೈನಿಂಗ್ ತಗೊಂಡೋರಲ್ಲ. ಬಟ್ ರೋಪ್ ಸೀನ್ಸ್ ಮಾಡಿದೀನಿ, ಈ ಮೂವಿನಲ್ಲಿ ಇರ್ಲಿಲ್ಲ ಅನ್ಸುತ್ತೆ. ಬಟ್ ವಿಜಯ್ ಅವ್ರ ಜೊತೆ ಮಾಡಿ ತುಂಬಾ ಖುಷಿ ಆಯ್ತು ಕ್ಲೈಮ್ಯಾಕ್ಸ್ ಅಲ್ಲಿ. ಅಂಡ್ ಇಲ್ಲ, ಒಂದು ಪ್ರಿಕಾಷನ್ ತಗೊಂಡ್ ಮಾಡ್ತೀನಿ. ಬಟ್ ನಾನು ಪ್ರೊಫೆಷನಲಿ ಟ್ರೈನ್ಡ್ ಫೈಟರ್ ಅಲ್ಲ, ನಿಮ್ಮೆಲ್ರಿಗೂ ಗೊತ್ತು. ಸೊ ಕ್ಯಾರೆಕ್ಟರ್ಗೆ ತಕ್ಕಂತೆ ಎಷ್ಟು ಮಾಡಕ್ಕಾಗತ್ತೆ ನಾನು ಅಲ್ಲಿ ಪ್ರಾಕ್ಟೀಸ್ ಮಾಡಿದೀನಿ. ಐ ಹೋಪ್ ಇಟ್ ಲುಕ್ಸ್ ಗುಡ್.